ಇಂಡಿಯಾ ಟೆಲಿಕಮ್ಯುನಿಕೇಶನ್ ಅಲ್ಲೇ ಪ್ರಪಂಚದಲ್ಲೇ ಸೆಕೆಂಡ್ ಪ್ಲೇಸ್. ಇಲ್ಲಿ ಇಂಟರ್ನೆಟ್ ನ ಯೂಸ್ ಮಾಡೋ ಜನರು ಬೇರೆ ದೇಶಗಳ ಪಾಪ್ಯುಲೇಷನ್ ಗಿಂತ ಜಾಸ್ತಿ. ಆದ್ರೆ ಈ ಇಂಟರ್ನೆಟ್ ನ ಸಪ್ಲೈ ಮಾಡುವ ಮೇನ್ ಕಂಪ್ನಿಗಳು ಯಾವ್ದಂದ್ರೆ ಈ ಜಿಯೋ ಮತ್ತೆ ಏರ್ಟೆಲ್. ಈ ಜಿಯೋ ಮತ್ತೆ ಏರ್ಟೆಲ್ ಅವರು ಈ ಗೌರ್ಮೆಂಟ್ ಹಾಕುವ ಸ್ಪೆಕ್ಟ್ರಮ್ ಇದು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅವರು ಸ್ಪೆಕ್ಟ್ರಮ್ಗಳನ್ನ ತಗೊಂತಾರೆ. ಟೆಲಿಕಮ್ಯುನಿಕೇಶನ್ ಮಿನಿಸ್ಟರ್ ಆದ ಗೋಪಿನಾಥ್ ಶಿಂದೆ ಅವರು ಯಾವಾಗ ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಆಕ್ಷನ್ ಬದಲು ಅಡ್ಮಿನಿಸ್ಟ್ರೇಷನ್ ಮೆಥಡ್ ಅಲ್ಲಿ ಹೋಗ್ಬೇಕಂತ ಅನೌನ್ಸ್ ಮಾಡ್ತಾರೋ ಅವಾಗ ಏರ್ಟೆಲ್ ಮತ್ತೆ ಜಿಯೋ ಫೌಂಡರ್ ಆದ ಮುಖೇಶ್ ಅಂಬಾನಿ ಮತ್ತೆ ಗೋಪಾಲನ್ ವಿಠಲ್ ಅವರು ಹಳೆ ಮೆಥಡ್ ಆದ ಆಕ್ಷನ್ ಅಲ್ಲೇ ಹೋಗ್ಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಆದ್ರೆ ಪ್ರಪಂಚದ ಶ್ರೀಮಂತ ಆದ ಎಲನ್ ಮಸ್ಕ್ ಅವರು ಮಾತ್ರ ಇಂಡಿಯಾ ತಗೊಂಡಿದ್ದ ಈ ಡಿಸಿಷನ್ ಇಂದ ತುಂಬಾ ಖುಷಿಯಾಗಿ ಮತ್ತೆ ಅವರ ಕಂಪ್ನಿ ಆದ ಸ್ಟಾರ್ ಲೈನ್ ಅನ್ನು ಇಂಡಿಯಾದಲ್ಲಿ ಲಾಂಚ್ ಆಗಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಎಲನ್ ಮಸ್ಕ್ ಅವರು ಟ್ವೀಟ್ ಮಾಡ್ತಾರೆ. ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ವಿಷಯದಲ್ಲಿ ಮಾತ್ರ ಗೌರ್ಮೆಂಟ್ ಯಾಕೆ ಆಪ್ಷನಲ್ ಮೆಥಡ್ ಬಿಟ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮೆಥಡ್ ನ ಚೂಸ್ ಮಾಡ್ತಾ ಇದೆ. ಮತ್ತೆ ಈ ಏರ್ಟೆಲ್ ಮತ್ತೆ ಜಿಯೋ ಇಂಡಿಯಾದಲ್ಲಿ ನಡೀತಾ ಇದ್ದ ಟೆಲಿಕಮ್ಯುನಿಕೇಶನ್ ಡಾಮಿನೇಟ್ ನ ಕಡಿಮೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಗೌರ್ಮೆಂಟ್. ಇಲ್ಲ ಅಂದ್ರೆ ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ಗೂ ಮತ್ತೆ ನಾವು ಡೈಲಿ ಯೂಸ್ ಮಾಡ್ತಾ ಇರೋ ಇಂಟರ್ನೆಟ್ ಸಪ್ಲೈಗೂ ಏನ್ ವ್ಯತ್ಯಾಸನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು 021 ಕನ್ನಡ. ಸ್ಪೆಕ್ಟ್ರಮ್ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ನಮ್ ಮಾತಾಡುವ ಕಾಲ್ ಆಗ್ಲಿ ಮತ್ತೆ ನಮಗ್ ಸಿಕ್ಕುವ ಇಂಟರ್ನೆಟ್ ಕೂಡ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಮೂಲಕನೇ ನಮಗೆ ಸಿಗ್ತಾ ಇದೆ. ಈ ಪ್ರೈವೇಟ್ ಕಂಪ್ನಿಗಳು ಆದ ಜಿಯೋ, ಏರ್ಟೆಲ್ ಮತ್ತೆ ವಡಾಫೋನ್ಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಗೌರ್ಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ದ ಆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಈ ಸ್ಪೆಕ್ಟ್ರಮ್ ನ ಹೈಯೆಸ್ಟ್ ಆಗಿ ಬೆಟ್ ಮಾಡ್ಬಿಟ್ಟು ಅವರು ತಗೊಂಡ್ ಹೋಗ್ತಾ ಇದ್ರು. ಇದರಿಂದಾಗಿ ನಮಗೆ ಡೈಲಿ ಯೂಸ್ ಮಾಡುವ 3G 4G ಮತ್ತೆ 5G ಕನೆಕ್ಷನ್ಗಳು ಸಿಗ್ತಾ ಇದೆ. ಆದ್ರೆ ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ವಿಷಯದಲ್ಲಿ ಮಾತ್ರ ಗೌರ್ಮೆಂಟ್ ಅವರು ಆಕ್ಷನ್ ಮೆಥಡ್ ಅಲ್ದಿರ ಅಡ್ಮಿನಿಸ್ಟ್ರೇಷನ್ ಮೆಥಡ್ ನ ಚೂಸ್ ಮಾಡಿದ್ದಾರೆ. ಈ ಅಡ್ಮಿನಿಸ್ಟ್ರೇಷನ್ ಮೆಥಡ್ ಏನಂದ್ರೆ ಗೌರ್ಮೆಂಟ್ ಹಾಕುವ ಕಂಡೀಷನ್ಗಳನ್ನ ಫಾಲೋ ಮಾಡಿಕೊಂಡು ಇಂಟರ್ನೆಟ್ ಸಪ್ಲೈನ ಕೊಡಬೇಕು. ಈ ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಷನ್ ಸಪ್ಲೈಯಲ್ಲಿ ಯಾವ ಕಂಪ್ನಿಗೂ ಕೂಡ ಕಾಂಪಿಟೇಟರ್ಸ್ ಇರುವುದಿಲ್ಲ. ಆದ್ರೆ ಗೌರ್ಮೆಂಟ್ ಅವರು ಇದನ್ನ ಚೂಸ್ ಮಾಡಕ್ಕೆ ಮೇನ್ ರೀಸನ್ ಏನಂತ ನೋಡೋದಾದ್ರೆ ಅದೇ ITU ಅನ್ನೋ ಒಂದು ಆರ್ಗನೈಸೇಷನ್ ಪ್ರಪಂಚದಂತ ಇರುವ ಎಲ್ಲ ಸ್ಯಾಟಲೈಟ್ಗಳನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವ ದೇಶಗಳು ಈ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸಸ್ ನ ತಗೊಬೇಕು ಅನ್ಕೊಂಡಿದಾರೋ ಅವೆಲ್ಲ ದೇಶಗಳು ಈ ITU ಹಾಕಿರುವ ಕಂಡೀಷನ್ಗಳನ್ನ ಫಾಲೋ ಮಾಡಬೇಕು. ಅದರಲ್ಲಿ ಮೇನ್ ಕಂಡೀಷನ್ನೇ ಆಕ್ಷನ್ ಮೆಥಡ್ ಅಲ್ದಿರ ಅಡ್ಮಿನಿಸ್ಟ್ರೇಷನ್ ಮೆಥಡ್ ಅಲ್ಲಿ ಪ್ರೈವೇಟ್ ಕಂಪ್ನಿಗಳಿಗೆ ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ಗಳನ್ನ ಪ್ರೊವೈಡ್ ಮಾಡಬೇಕು. ಆದ್ರೆ ಜಿಯೋ ಫೌಂಡರ್ ಆದ ಮುಖೇಶ್ ಅಂಬಾನಿಯವ್ರು ಮಾತ್ರ ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಕೂಡ ಆಕ್ಷನ್ ಮೆಥಡ್ ನೇ ಫಾಲೋ ಮಾಡಬೇಕು ಅಂತ ಮುಖೇಶ್ ಅಂಬಾನಿಯವರು ಟ್ವೀಟ್ ಮಾಡ್ತಾ ಇದ್ದಾರೆ. ಆದ್ರೆ ಏನಾದ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ವಿಷಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಮೆಥಡ್ ನ ಬಿಟ್ಟು ಆಕ್ಷನ್ ಮೆಥಡ್ ಹೋದ್ರೆ ITU ಅವರು ಇಂಡಿಯಾದಲ್ಲಿ ಬರಬೇಕಾಗಿರುವ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್ ನ ಬ್ಯಾನ್ ಮಾಡ್ತಾರೆ. ಇದರಿಂದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಷನ್ ಮೆಥಡ್ ನ ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮೆಥಡ್ ನ ಚೂಸ್ ಮಾಡ್ತಾ ಇದ್ದಾರೆ. ಇದೇ ಮೇನ್ ರೀಸನ್. ಇದರಿಂದ ಎಲನ್ ಮಸ್ಕ್ ಅವರು ಏನಕ್ಕೆ ಖುಷಿಯಾಗಿದ್ದಾರೆ. ಬಿಸ್ನೆಸ್ ಮ್ಯಾನ್ ಆದ ಎಲನ್ ಮಸ್ಕ್ ಅವರು ಮುಂದೆ ಬರೋ ಕಾಲದಲ್ಲಿ ಎಲ್ಲರಿಗೂ ಇಂಟರ್ನೆಟ್ ಬೇಕೇ ಬೇಕು. ಇವಾಗ ಈ ಜಿಯೋ ಮತ್ತೆ ಏರ್ಟೆಲ್ ಅಂತ ಕಂಪ್ನಿಗಳು ಇಂಟರ್ನೆಟ್ ನ ಟವರ್ಗಳು ಮತ್ತೆ ಬ್ರಾಡ್ಬ್ಯಾಂಡ್ ಗಳಿಂದ ಇಂಟರ್ನೆಟ್ ನ ಸಪ್ಲೈ ಮಾಡ್ತಾ ಇದಾರೆ. ಈ ಸಪ್ಲೈ ಆಗುವ ಇಂಟರ್ನೆಟ್ ಎಲ್ಲಾ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಒಂದ್ ಕಡೆ ಇಂಟರ್ನೆಟ್ ಬರ್ತಾ ಇದ್ರೆ ಇನ್ನೊಂದ್ ಕಡೆ ಸಿಗ್ನಲ್ ಸಿಗ್ತಾ ಇರಲ್ಲ. ಅದಕ್ಕೆ ಸೊಲ್ಯೂಷನ್ ಸ್ಯಾಟಲೈಟ್ ಇಂಟರ್ನೆಟ್ ಸರ್ವಿಸ್. 2019 ಅಲ್ಲಿ ಎಲನ್ ಮಸ್ಕ್ ಅವರು ಸ್ಟಾರ್ ಲಿಂಕ್ ಅಂತ ಒಂದು ಕಂಪ್ನಿನ ಸ್ಥಾಪಿಸ್ತಾರೆ. ಇದ್ರ ಜೊತೆಗೆ ಎಲನ್ ಮಸ್ಕ್ ಅವ್ರ ಇರೋ ಇನ್ನೊಂದು ಕಂಪ್ನಿಯೇ ಸ್ಪೇಸ್ ಎಕ್ಸ್. ಈ ಸ್ಪೇಸ್ ಎಕ್ಸ್ ಕಂಪ್ನಿ ಕಡಿಮೆ ಪ್ರೈಸಿಗೆ ಇಂಟರ್ನೆಟ್ ಸರ್ವಿಸ್ ಮಾಡುವ ಸ್ಯಾಟಲೈಟ್ಗಳನ್ನ ಭೂಮಿ ಸುತ್ತ ಲಾಂಚ್ ಮಾಡ್ತಾ ಇದ್ದಾರೆ. ಈ ಇಂಟರ್ನೆಟ್ ಸರ್ವಿಸ್ ಮಾಡುವ ಸ್ಯಾಟಲೈಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇವು ಭೂಮಿಗಿಂತ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಇರ್ತವೆ ಮತ್ತೆ
ಭೂಮಿಯ ಸುತ್ತ 1000ಗಿಂತ ಹೆಚ್ಚು ಸ್ಯಾಟಲೈಟ್ಗಳು ಭೂಮಿ ಜೊತೆ ತಿರುಗ್ತಾ ಇರ್ತವೆ. ಈ ಸ್ಯಾಟಲೈಟಿನ ಅಡ್ವಾಂಟೇಜ್ ಏನಂದರೆ ಹಿಮಾಚಲ್ ಪ್ರದೇಶ್ ಮತ್ತು ರಾಜಸ್ಥಾನ ಅನ್ನೋ ಡೆಸರ್ಟಲ್ಲಿ ಕೂಡ ಮುಂಬೈ ಮತ್ತು ಬೆಂಗಳೂರಲ್ಲಿ ಸಿಕ್ಕುವ ಇಂಟರ್ನೆಟ್ ಸ್ಪೀಡೇ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇದರಿಂದ ಈ ರೂರಲ್ ಏರಿಯಾಗಳಿಗೆ ತುಂಬ ಲಾಭ. ಇದಕ್ಕಿಂತ ಮುಂಚೆ ಈ ಇಂಟರ್ನೆಟ್ ಸ್ಯಾಟಲೈಟ್ ಸರ್ವಿಸ್ ಇತ್ತು, ಬಟ್ ಯಾರು ಕೂಡ ಈ ಕಾಸ್ಟ್ಲಿ ಮೆಥಡ್ ಆದ ಸ್ಯಾಟಲೈಟ್ನ ಸ್ಪೇಸಲ್ಲಿ ಲಾಂಚ್ ಮಾಡಿ ಮತ್ತೆ ಇಂಟರ್ನೆಟ್ ಸರ್ವಿಸ್ ಕೊಡೋದ್ ಬಗ್ಗೆ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ. ಆದರೆ ಇವಾಗ ಈ ಸ್ಟಾರ್ಲಿಂಕ್ ಅನ್ನೋ ಕಂಪ್ನಿ ಆಲ್ರೆಡಿ ತಮ್ಮ ಸರ್ವಿಸ್ಗಳನ್ನ ಡೆವಲಪ್ ಕಂಟ್ರಿಗಳು ಆದ USA, UK, ಆಸ್ಟ್ರೇಲಿಯಾ ಮತ್ತು ಜರ್ಮನಿಯಲ್ಲಿ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಈ ಕಂಪ್ನಿ ಆದಷ್ಟು ಬೇಗ ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗಲಿದ್ದಾರೆ. ಈ ಕಂಪ್ನಿಗೆ ಬೇಕಾಗಿರುವ ಲೈಸೆನ್ಸ್ ಆಫ್ ಬ್ರಾಡ್ಬ್ಯಾಂಡ್ನ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಟಾರ್ಲಿಂಕ್ ಕಂಪನಿ ಇಂಡಿಯಾದಲ್ಲಿ ಸಕ್ಸಸ್ ಆಗುತ್ತಾ ಇಲ್ಲ ಫೇಲ್ಯೂರ್ ಆಗುತ್ತಾ ಅಂತ ತಿಳ್ಕೊಳೋದು ಅವರು ಕೊಡುವ ಇಂಟರ್ನೆಟ್ ಕಾಸ್ಟ್ ಮೇಲೆ. ಯಾಕಂದರೆ ಇಂಡಿಯಾ ಒಂದು ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್. ಇಲ್ಲಿ ಯಾರು ಕಡಿಮೆ ಪ್ರೈಸಿಗೆ ಬೆಸ್ಟ್ ಇಂಟರ್ನೆಟ್ ಸರ್ವಿಸ್ನ ಕೊಡ್ತಾರೋ ಅವ್ರ ಕಡೆ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಇದನ್ನು ತಿಳ್ಕೊಂಡಿರುವ ಜಿಯೋ ಮತ್ತು ಏರ್ಟೆಲ್ ಅನ್ನೋ ಕಂಪ್ನಿಗಳು ಎಲ್ಲ ಕಸ್ಟಮರ್ಗಳಿಗೂ ಕಡಿಮೆ ಪ್ರೈಸಲ್ಲಿ ಇಂಟರ್ನೆಟ್ನ ಸರ್ವಿಸ್ ಕೊಟ್ಟು ತಮ್ಮ ಕಸ್ಟಮರ್ಗಳನ್ನ ಅಟ್ರಾಕ್ಟ್ ಮಾಡ್ಕೊತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮತ್ತಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.